ಸಂತೋಷದಿಂದ ನಗುತ್ತಿರಲ್ಲ. ಈಗ ಬಂದಿದ್ನಪ್ಪ. ಅವ್ವ, ಈ ಸಂತೋಷ ಸಮಯದಲ್ಲಿ ಇನ್ನೊಂದು ಸಿಹಿ ಸುದ್ದಿಯವ. ಅದು ಏನೆಂದರೆ ನಾನು ಮಿಲಿಟರಿ ನೌಕರಿ ಅರ್ಜಿ ಹಾಕಿದ್ರಲ್ಲ, ಅದು ಇವತ್ತು ಲೆಟರ್ ಬಂದಿದೆ. ಅದಕ್ಕೆ ಡ್ಯೂಟಿಗೆ ಹೋಗಬೇಕೆಂದು ಆರ್ಡರ್ ಮಾಡಿದ್ದಾರೆ. ಹೌದೇ, ಒಳ್ಳೆಯದಾತಪ್ಪ. ಆ ಮೈಲಾರಲಿಂಗೇಶ್ವರ ದಯೆ ನಿನ್ನ ಮೇಲೆ ಇದೆಯಪ್ಪ. ಏನು, ನನ್ನ ತಮ್ಮನಿಗೆ ನೌಕರಿ ಸಿಗ್ತೀವಿ ಅಪ್ಪ. ಮೈಲಾರಲಿಂಗ, ನಿನ್ನ ದಯೆ ಈ ಬಡವನ ಮೇಲಿದೆಯಪ್ಪ. ಅಪ್ಪ, ಅವ್ವ, ನನ್ನ ತಮ್ಮನಿಗೆ ನೌಕರಿ ಸಿಕ್ಕರೆ ನಮ್ಮೂರ ಮಾರ್ತೇಶ್ವರನಿಗೆ ಚೀಲವನ್ನು ನಮಸ್ಕಾರ ನಾಳೆ ಬರುವ ಜಾತ್ರೆಯಲ್ಲಿ ಆ ಕಾರ್ಯ ಮಾಡಿ ಮುಗಿಸಬೇಕು. ಸೀತಾ, ತಂಗಿ ಸೀತಾ, ಅವ್ವ, ನನ್ನ ಮುದ್ದಿನ ತಂಗಿ ಮೌನವಾಗಿ ನಿಂತಿದ್ದಾಳೆ ಯಾಕೆ? ಪ್ರಶಾಂತ, ಮತ್ತೆ ಏನೋ ವಿಶೇಷ ಇದೆ ಅಂತ ನಿನಗೆ ಗೊತ್ತಿಲ್ವೇನಪ್ಪ? ಇಲ್ಲಮ್ಮ. ಇವತ್ತು ನಿನ್ನ ತಂಗಿಯ ಹುಟ್ಟು ಹಬ್ಬವಿದೆ. ಅದಕ್ಕಾಗಿ ಇಬ್ಬರು ಅಣ್ಣಂದಿರುವಷ್ಟಿಗೆ ಶುಭಾಶಯ ತಿಳಿಸ್ಲಿ ಅಂತ ಅದಕ್ಕೆ ನಿನ್ನ ತಂಗಿ ಮೌನವಾಗಿ ನಿಂತಿದ್ದಾಳೆ. ಹೌದೇ? ಈ ಅಣ್ಣನ ಮೇಲೆ ಕೊಟ್ಟು ನೀನು ಹುಟ್ಟಿದ ದಿನವನ್ನು ನಾನು ಮರ್ತಿಲ್ಲ. ಆ ಡ್ರೈವರ್ ಚಂದ್ರು ಕೈಯಲ್ಲಿ ಮಾಡ್ತಾರೆ ಈಗ. ಪ್ರಶಾಂತ, ಗೆಳೆಯ ಪ್ರಶಾಂತ, ಹೋಗು ಬಾ ಚಂದ್ರು. ನಿನ್ನ ಬರ್ತಡೆಗೆ ಕೇಕ್ ತರಲೇ ಅಂದಿಲ್ಲ, ತಂದಿದ್ದೀನಪ್ಪ, ತೆಗೆದುಕೋ. ಯಾಕೆ ಚಂದ್ರು? ವೆಲ್ಕಮ್. ಶ್ರೀಕಾಂತ, ನೀನು ಒಳಗಡೆ ಹೋಗಿ ಒಂದು ಚೇರ್ ತೆಗೆದುಕೊಂಡು ಬಾ. ಆಯ್ತು ಅಣ್ಣ. ಬಾರಮ್ಮ, ಕೇಕ್ ಕಟ್ ಮಾಡು.
ಹಾಕಿದ ರಾಕಿ ರಾಕಿ ಪ್ರೀತಿಯ ತಂಗಿಗೋಸ್ಕರ ಏನಾದರೂ ಉಡುಗೊರೆ ಇಲ್ಲವೇ? ತಂಗಿ ಕಾಣಿಗೆ ಏಕಮ್ಮ, ನೀನು ಜೀವನ ಪೂರ್ತಿ ಮಹಾರಾಣಿ ತರ ಜೀವನ ಮಾಡುವುದು, ರಾಣಿ ತರ ನೋಡಿಕೊಳ್ಳುವ ಗಂಡನನ್ನೇ ಹುಡುಕಿಕೊಂಡು ಬರ್ತೀನಮ್ಮ ನಿನಗೋಸ್ಕರ. ನಿಮ್ಮಂತ ಮುದ್ದಿನಂತ ಅಣ್ಣನನ್ನು ಪಡೆದ ನಾನೇ ಪುಣ್ಯವಂತಳು ಅಣ್ಣ. ನೀ ಹೊಟ್ಟಿದ ಕನಸದಲ್ಲಿ ಬರ್ಲೇನಪ್ಪ? ಆಯ್ತು ಚಂದ್ರು, ತಂಗಿ ತಂಗಿ, ಅಣ್ಣ ಎಂಬುದು ಅನುರಾಗ ಬಂಧನ, ತಂಗಿ ಎಂಬುದು ತವರಿನ ಬಂಧನ. ಅಣ್ಣ ತಂಗಿ ಹಬ್ಬವೆಂದರೆ ಇದು ಒಂದೇ ನಮ್ಮ ತಂಗಿ ರಕ್ಷಾ ಬಂಧನ. ಯವ್ವಾ ನಿಮ್ಗನ್ನ ಇದಾತು ಬಿಡಂದ್ರಿ. ಅವ್ವ ಅಪ್ಪ
ಎಲ್ಲರೂ ಸೇರಿ ಆಶೀರ್ವಾದ ಮಾಡ್ರಿ. ಜಯಾನಂ ತಾಯ್ನಲದ ಏಕಸರಿಯಂತೆ ನಡೆಯುವುದೇ ತಮ್ಮನನ್ನು ಬಸ್ಸಿಗೆ ಹತ್ತಿಸಿ ಬಾರಪ್ಪ. ಆಯ್ತು ಅಪ್ಪ. ಪಾರ್ವತಿ